ಮಂಡ್ಯ, ಕರ್ನಾಟಕ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ, ಬೆಂಗಳೂರು. ಕರ್ನಾಟಕ ಸಂಘ ರಿ ಮಂಡ್ಯ. ಸಹಕಾರ ಕರ್ನಾಟಕ ಜಾನಪದ ಪರಿಷತ್ತು, ಬೆಂಗಳೂರು. ಕಾರ್ಯಕ್ರಮ: ಕರ್ನಾಟಕ ತತ್ವಪದ ಗಾಯನ ಸಮಾವೇಶ. ತತ್ವಪದ ಸಮಾವೇಶದ ಚಾಲನೆ, ತತ್ವಪದ ಸಂಪಾದ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ BGS ಸಂಸ್ಥೆಯ ಕುವೆಂಪು ಸಭಾಭವನ, ವಿಶ್ವಮಾನವ ಕ್ಷೇತ್ರ, ಕೊಮ್ಮೆರಳ್ಳಿ, ಮಂಡ್ಯ ಇಲ್ಲಿ ನಡೆಯಿತು. ಜೀವನ ತತ್ವವನ್ನು ಸಾರುವ ಹಾಗೂ ಬದುಕಿನ ಪ್ರತಿಬಿಂಬವಾದ ತತ್ವಪದಗಳು ಅಲ್ಲಿ ಅನುರಣಿಸಿದವು. ಶಿಶುಮಕ್ಕಳು, ತತ್ವಪದಗಾರರ ಕಂಠಸಿರಿಯಿಂದ ಹೊರಹೊಮ್ಮಿದ ತತ್ವಪದಗಳು ನೆರೆದಿದ್ದ ಜನರ ಆತ್ಮ ಮತ್ತು ಪರಮಾತ್ಮನ ನಡುವೆ ಸಮನ್ವಯಕ್ಕೆ ದಾರಿಯಾಗಿದ್ದವು. ತತ್ವಪದಗಳ ರಾಗಕ್ಕೆ ತಕ್ಕಂತೆ ಏಕತಾರಿ, ದಮ್ಮಡಿ, ಚಿಟಕ ತಾಳ, ಕಂಚಿನ ತಾಳದ ಸದ್ದು ಮೇಳೈಸಿತು. ಇಂತಹುದೊಂದು ವಾತಾವರಣಕ್ಕೆ ಕಾರಣದದ್ದು ಮಂಡ್ಯ ತಾಲೂಕಿನ ಸಾತ್ನೂರು ಕೊಮ್ಮೇರಹಳ್ಳಿ ಹೊರವಲಯದ ಆದಿಚುಂಚನಗಿರಿ ಮಠದ ಶಾಖೆ ವಿಶ್ವಮಾನವ ಕ್ಷೇತ್ರದಲ್ಲಿ ಸೋಮವಾರ ನಡೆದ ಕರ್ನಾಟಕ ತತ್ವಪದ ಗಾಯನ ಸಮಾವೇಶ. ಈವರೆಗೆ ವಿದ್ಯಾರ್ಥಿಗಳು, ಸಂತರ ಸಮಾಗಮ ನಡೆಯುತ್ತಿದ್ದ ವಿಶ್ವಮಾನವ ಕ್ಷೇತ್ರವು ಸೋಮವಾರ ತತ್ವಪದಗಾರರ ಸಂಗಮಕ್ಕೆ ಸಾಕ್ಷಿಯಾಯಿತು. ಶಿಷ್ಟ ಸಂಗೀತ ವೈಭವಿಸುತ್ತಿರುವ ಕಾಲಘಟ್ಟದಲ್ಲಿ ಶ್ರಮ ಸಂಸ್ಕೃತಿಯ ಪ್ರತೀಕವಾದ ತತ್ವಪದಗಳ ಗಾಯನ ಸಮಾವೇಶವು ಗಮನ ಸೆಳೆಯಿತು. ತತ್ವಪದಗಳ ಸಾರವು ಕ್ಷೇತ್ರದ ಕೂಗಳತೆ ದೂರದಲ್ಲೇ ಇದ್ದ ಶ್ರೀಕಂಬದ ನರಸಿಂಹಸ್ವಾಮಿ ಮೇಲಿನ ಭಕ್ತಿರಸ ಚಿಮ್ಮುವಂತೆ ಮಾಡಿತ್ತು. ಅವರು ಕೂಡ ಇವರಿಬ್ಬರು ಏನು ಮಾಡೋದಂದ್ರೆ ನಮ್ಮ ಜನಸಾಮಾನ್ಯರ ನಡುವೆ ಇರತಕ್ಕಂಥ ಭಾಷೆಯನ್ನು ತಕ್ಕೊಂಡು ತಮ್ಮ ರಚನೆಗಳನ್ನು ಮಾಡಿದರು. ಈಗಾಗಲೂ ಎಲ್ಲರೂ ಹೇಳುವಾಗೆ ಸುಮಾರು 15-16ನೇ ಶತಮಾನದಿಂದ ಹಿಡಿದು 18-19ನೇ ಶತಮಾನದವರೆಗೆ ಸಾಹಿತ್ಯ ಹುಟ್ಟಲೇಗಳ ಒಂದು ನಿರ್ವಾತವಾದಂಥ ಒಂದು ಸಂದರ್ಭ ಅಂತ ಎಲ್ಲರೂ ಹೇಳ್ತಾರೆ. ಯಾರಿಗೆ ಅದು ಸಾಹಿತ್ಯ ಚರಿತ್ರೆಯನ್ನು ಬರೆದವರಿಗೆ ಮತ್ತು ಪಂಡಿತರಿಗೆ ಅಷ್ಟೇ. ಆದರೆ 16ನೇ ಶತಮಾನದಿಂದ 18-19ನೇ ಶತಮಾನದವರೆಗೆ ನಮ್ಮ ಕನ್ನಡದಲ್ಲಿ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಕೆಲಸಗಳಿದೆಯಲ್ಲ, ಅದು ಸಾಮಾನ್ಯ. ನೀವು ನೋಡಿಬೇಕಾದ್ರೆ ನಮ್ಮಲ್ಲಿ ಇದುವರೆಗೆ ಸುಮಾರು 21 ಜನಪದ ಮಹಾಕಾವ್ಯಗಳು ಸಿಕ್ಕಿವೆ, ಪ್ರಕಟಗೊಂಡಿವೆ. ಮಲೆಮಹದೇಶ್ವರ ಇರ್ಬೋದು, ವೆಂಕಟಸ್ವಾಮಿ ಇರ್ಬೋದು, ಜುಂಜಪ್ಪ ಇರ್ಬೋದು, ಆಲಂತ ಕಾವ್ಯ ಇರ್ಬೋದು, ಬೈಲಾಲಿಂಗನ ಕಾವ್ಯ ಇರ್ಬೋದು, ಯಲ್ಲಮ್ಮನ ಕಾವ್ಯ ಇರ್ಬೋದು, ಇವೆಲ್ಲವೂ ರಚನೆಗಳಿಗೂ ಈ 16ರಿಂದ-19ನೇ ಶತಮಾನದಲ್ಲಿ ಅಂತ ಅನ್ನುವಾಗ ಸಾಹಿತ್ಯಕ್ಕೆ ಎಷ್ಟು ದೊಡ್ಡ ಇದೆ, ನಮ್ಮ ಚರಿತ್ರೆಕಾರರ ಮರೆಗಿನಿಂದ ಅವು ಇತಿಹಾಸದಲ್ಲಿ ಸೇರಿಲ್ಲ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾರತದ ಹಿಂದಿ ಬಹಳ ದೊಡ್ಡ ಭಾಷೆ, 4-5 ರಾಜ್ಯಗಳಿದೆ. ಹಿಂದಿಯಲ್ಲಿ ಕೂಡ 21 ಜನಪದ ಮಹಾಕಾವ್ಯಗಳು ಪ್ರಕಟಗೊಂಡಿಲ್ಲ. ನಮ್ಮ ಪಕ್ಕದ ತೆಲುಗು ಮತ್ತು ತೆಲುಗಿನಲ್ಲೂ ಕೂಡ 21 ಜನಪದ ಮಹಾಕಾವ್ಯಗಳು ಸಿಕ್ಕಿಲ್ಲ. ಆದರೆ ಕನ್ನಡದಲ್ಲಿ 21 ಜನಪದ ಮಹಾಕಾವ್ಯಗಳು ಸಿಕ್ಕಿದೆ. ಅಂದರೆ ಅದನ್ನು ನೀವು ಕಟ್ಟಿದ್ದೀರಿ, ನೀವು ರಚನೆ ಮಾಡಿದ್ದೀರಿ. ಅಂದರೆ ಎಷ್ಟು ದೊಡ್ಡ ಕಾವ್ಯಗಳು. ಮಲೆಮಹದೇಶ್ವರ ಕಾವ್ಯ ಇವತ್ತು, ವೆಂಕಟಸ್ವಾಮಿ ಕಾವ್ಯ, ಆಲಮತ ಕಾವ್ಯ ಯಾವ ರಾಮಾಯಣ ಮಹಾಭಾರತಕ್ಕಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ಜನಸಾಮಾನ್ಯರ ಜೀವನವನ್ನು ಚಿತ್ರಿಸ್ತವೆ ಮತ್ತು ಜನಸಾಮಾನ್ಯರ ಚರಿತ್ರೆಯನ್ನು ಕಟ್ಟಿವೆ. ಆ ದೃಷ್ಟಿಯಿಂದ ಆ 16ರಿಂದ-19ನೇ ಶತಮಾನ ಏನಿದೆ ಅದು ಬಹಳ ಮುಖ್ಯವಾದಂಥ ಕಾಲ. ಆ ಸಂದರ್ಭದಲ್ಲೇ ಈ ನಮ್ಮ ತತ್ವಪದಕಾರರು ಕೂಡ ಮೊದಲಿಂದ ತತ್ವಪದಕಾರರು ಹಾಡ್ತಾಯಿದ್ರು, ಮೊದಲಿಂದಲೂ ಜನಪದ ಕಲಾಕಾರರು ಹಾಡ್ತಾಯಿದ್ರು. ಆದರೆ ಈ 16ರಿಂದ-19ನೇ ಶತಮಾನದಲ್ಲೇ ಯಾಕೆ ಹೆಚ್ಚು ಈ ತತ್ವಪದಕಾರರು ಹೆಚ್ಚು ಕ್ರಿಯಾಶೀಲರಾದರು? ಯಾಕೆ ಅಂತಂದರೆ ನಮ್ಮ ಮಧ್ಯಕಾಲೀನ ಕರ್ನಾಟಕ ಅಂತ ಏನಿದೆ, ಸುಮಾರು ಒಂದು 10ನೇ ಶತಮಾನ 12ನೇ ಶತಮಾನದಿಂದ ಒಂದು 16-17ನೇ ಶತಮಾನದವರೆಗೆ ನಮ್ಮಲ್ಲಿ ಅನೇಕ ಯುದ್ಧಗಳು ನಡೆದು, ಪಾಳ್ಯಗಳನ್ನು ಹುಟ್ಕೊಂಡು ಅನೇಕ ರೀತಿಯ ಯುದ್ಧಗಳು ನಡೆದು, ಆಮೇಲೆ ಇಂಗ್ಲೀಷಿಗೆ ಕೂಡ ಆಗಿರತಕ್ಕಂಥ ಆಶಯಗಳನ್ನು ವ್ಯಕ್ತಪಡಿಸಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಜೊತೆಯಲ್ಲಿ ಕಾರ್ಯಕ್ರಮಗಳು ಅದರಲ್ಲೂ ತತ್ವಪದಗಳ ಮೂಲಕ ಎಷ್ಟು ಅರ್ಥ ಇತ್ತು ಅಂತ ಹೇಳಿದ್ರೆ 3ರಿಂದ 6 ಮೂರಿಗೆ ಎಷ್ಟು ಅರ್ಥ ಇದೆ. ಒಂದೊಂದು ತತ್ವಪದಗಳಲ್ಲೂ ಕೂಡ ಅರ್ಥ ಮತ್ತು ಜೀವನಕ್ಕೆ ಉಪಯೋಗಿಸುವುದು ಬಹಳ ಇದೆ. ಏನು ಅನ್ನೋದು ಹಾಡುಗಳನ್ನು ಸೆಲೆಕ್ಟ್ ಮಾಡ್ತೀರ ಅನ್ನೋದು ಕೇಳೋಣ ಅಂತ ಆಸೆಯನ್ನು ವ್ಯಕ್ತಪಡಿಸಿ ಅನ್ನೋದಕ್ಕೆ ಸೀಮಿತ ಅಲ್ಲ, ಅದಕ್ಕೆ ಆಯ್ಕೆ ಆಗಿದೆ. ಕೇಳ್ತಾ ಈ ಕಾರ್ಯ ಯಶಸ್ವಿಯಾಗಿ ಮುಂದಿನ ದಿನಮಾನದಲ್ಲಿ ಅದನ್ನು ಬಿಕ್ಕಟ್ಟು ಸಮಾಜವನ್ನು ಇದ್ದೀರ ಅನ್ನೋದು ಕೂಡ ವಂಚಿತ ಸಮಾಜ. ಅವರಿಗೆ ಯಾವುದೇ ವಿಧವಾದಂಥ
ಕಾರ್ಯಕ್ರಮಗಳೆಲ್ಲ ಜೀವನ ಶೈಲಿ ಕೂಡ ಅವರು ಭಾಳ ಕಷ್ಟ ಅಂಥವನ್ನ ಏನು ನಿರ್ಲಕ್ಷ್ಯಕ್ಕೊಳಗಾಗಿದ್ದಂಥ ಜನರನ್ನು ಕೂಡಿಸಿ ಮಾಡ್ತಾ ಇದ್ದೀರಲ್ಲ ಇದು ಶ್ಲಾಘನೀಯ ಅಂತ ಮಾತನ್ನು ಹೇಳಿ ಈ ಕಾರ್ಯ ಯಶಸ್ವಿಯಾಗಲಿ. ಜೊತೆಗೆ ಏನು ಪ್ರೊಫೆಸರ್ ಗೌಡರು ಭವನ ಕಟ್ಟಿಕೊಳ್ತಾ ಇರೋದು ಅದು ನಾನು ಈಗಲೇ ಆಶ್ವಾಸನೆ ಕೊಡೋದಕ್ಕೆ ಅಧಿಕಾರ ಕರ್ಕೊಂಡು ಹೋಗ್ತಿದೆ. ಇಲ್ಲಿ ಯಾವ ಸಚಿವರಾಗಿ ಆಗ್ತಾರೆ ಯಾರು ಜೊತೆಗೂಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಹೋದರೆ ಖಂಡಿತ ಕೆಲಸಕ್ಕೆ ನಾವು